ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ನಮ್ಮ ಕರ್ನಾಟಕದಲ್ಲೇ ಒಂದು ಪ್ರಮುಖ ಪ್ರವಾಸಿ ತಾಣವಾದಂತಹ ಯಾಣ ಕೇವಲ್ಲಿ. ಇದೊಂದು ಅದ್ಭುತವಾದಂತಹ ಕಲ್ಲಿನಿಂದ ನಿರ್ಮಾಣವಾದಂತಹ ಕೇವ್ ಇದು ಪ್ರತಿ ನಿರ್ಮಾಣ ಮಾಡಿರುವಂತಹದ್ದು. ಬನ್ನಿ ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಅಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಯು ಟರ್ನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಯಾಣ ಕೇವು ವಿಶ್ವದ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಜೋಡಣೆಯಾಗಿರುವಂಥ ಒಂದು ಅದ್ಭುತವಾದಂತಹ ಪ್ಲೇಸ್ ಇದು ಲೊಕೇಟ್ ಆಗಿರುವುದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಾಣ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿ. ಇನ್ನು ಫೇಮಸ್ ವಿಭೂತಿ ಫಾಲ್ಸ್ನಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದು ಲೊಕೇಟ್ ಆಗಿದೆ. ನಮ್ಮ ಶಿರ್ಸಿಯಿಂದ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರು, ಆಮೇಲೆ ಕುಮಟದಿಂದ ಒಂದು 35, ಆಮೇಲೆ ಗೋಕರ್ಣದಿಂದ ಅರೌಂಡ್ 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವ ಒಂದು ಅದ್ಭುತವಾದಂತಹ ಪ್ರಕೃತಿ ನಿರ್ಮಾಣ ಮಾಡಿರುವಂತಹ ಗುಹೆ ಇದು. ಯಾಣ ಕೇವ್ ಅಥವಾ ಯಾಣ ಗುಹೆ ಅಂತ ಕರೀತಾರೆ ಇದನ್ನು. ತುಂಬಾ ಅದ್ಭುತವಾಗಿದೆ. ಇನ್ನು ಇಲ್ಲಿನ ಪ್ರಮುಖ ಆಕರ್ಷಣೆ ದೊಡ್ಡದಾಗಿರುವಂತಹ ಭೈರವೇಶ್ವರ ಶಿಖರ. ಈ ಭೈರವೇಶ್ವರ ಶಿಖರ ಆಲ್ಮೋಸ್ಟ್ 120 ಮೀಟರ್ಗಳಷ್ಟು ಎತ್ತರವಾಗಿರುವಂತಹ ದೊಡ್ಡ ಶಿಖರ. ಇನ್ನು ಅದರ ಪಕ್ಕದಲ್ಲಿರುವಂತಹ ಮೋಹಿನಿ ಶಿಖರ, ಅದು ಕೂಡ ಸುಮಾರು 90 ಮೀಟರ್ಗಳಷ್ಟು ದೊಡ್ಡದಾಗಿರುವಂತಹ ಕಲ್ಲಿನ ಬೆಟ್ಟ. ಅದು ಎರಡು ಪ್ರಮುಖ ಆಕರ್ಷಣೆ. ಆಮೇಲೆ ಭೈರವೇಶ್ವರ ಶಿಖರದ ಒಳಭಾಗದಲ್ಲಿರುವಂತಹ ಈ ಸುಂದರವಾದಂತಹ ಕೇವು. ಈ ಗುಹೆ ತುಂಬಾ ಅದ್ಭುತವಾಗಿದ್ದು ಪ್ರಕೃತಿ ನಿರ್ಮಾಣ ಮಾಡಿರುವಂಥ ಒಂದು ಅತ್ಯದ್ಭುತವಾದಂತಹ ಸುಂದರ ಗುಹೆ ಇದು. ಇನ್ನು ಈ ಪ್ಲೇಸ್ಗೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಭಸ್ಮಾಸುರ ಅನ್ನುವ ಒಬ್ಬ ರಾಕ್ಷಸ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಆದಾಗ ತಾನು ಏನೇ ಮುಟ್ಟಿದ್ರೂ ಅದು ಭಸ್ಮವಾಗುವಂತಹ ವರ ಕೊಡು ಅಂತ ಕೇಳ್ಕೊತಾನೆ. ಆಗ ಭಸ್ಮಾಸುರನಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿ ಬರುತ್ತೆ. ಅವನು ಏನೇ ಮುಟ್ಟಿದ್ರೂ ಅದು ಆಟೋಮೆಟಿಕ್ ಆಗಿ ಭಸ್ಮ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಭಸ್ಮ ಅಥವಾ ಬೂದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅದ್ಭುತವಾದಂಥ ಶಕ್ತಿ ಬಂದ ನಂತರ ಆ ರಾಕ್ಷಸನಲ್ಲಿ ಒಂದು ಅನುಮಾನ ಕೂಡ ಬರುತ್ತೆ, ನಾನು ಯಾಕೆ ಇದನ್ನು ಶಿವನ ಮೂಲಕ ಒಂದು ಸಾರಿ ಟ್ರೈ ಮಾಡಿ ನೋಡಬಾರ್ದು ಅಂತ. ಯಾವಾಗ ಅವನು ಶಿವನ ತಲೆ ಮೇಲೆ ಕೈ ಇಡೋ ಪ್ರಯತ್ನವನ್ನು ಮಾಡ್ತಾನೆ, ಆಗ ಶಿವ ತಪ್ಪಿಸಿಕೊಂಡು ಬಂದು ಈ ಭೈರವೇಶ್ವರ ಗುಹೆಯಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋ ಒಂದು ಪೌರಾಣಿಕ ಕಥೆ ಹೇಳುತ್ತೆ. ಅದಾದಮೇಲೆ ಮಹಾವಿಷ್ಣು ಮೋಹಿನಿ ಅನ್ನೋ ಒಂದು ದೇವತೆಯ ಅವತಾರದಲ್ಲಿ ಬಂದು ಆಮೇಲೆ ಭಸ್ಮಾಸುರನನ್ನು ಯಾಮಾರಿಸಿ ಅಥವಾ ಅವನನ್ನು ತಲೆಯ ಮೇಲೆ ಅವನೇ ಕೈಯನ್ನು ಇಡುವಂತೆ ಮಾಡಿ ಅವನನ್ನು ಭಸ್ಮ ಮಾಡುವಂಥ ಒಂದು ಪೌರಾಣಿಕ ಕಥೆಯನ್ನು ಕೂಡ ಹಿನ್ನೆಲೆಯನ್ನು ಹೊಂದಿರುವಂತಹ ಪ್ಲೇಸ್ ಇದು. ಅದಕ್ಕೆ ಒಂದು ಕಡೆಯಲ್ಲಿ ಭೈರವೇಶ್ವರ ಶಿಖರ ಅಂತ ಇದೆ, ಇನ್ನೊಂದು ಕಡೆಯಲ್ಲಿ ಮೋಹಿನಿ ಶಿಖರ ಅಂತ ಇದೆ. ಅದು ಆಲ್ಮೋಸ್ಟ್ ಒಂದು 90 ಮೀಟರ್ಗಳಷ್ಟು ಹೈಟ್ ಇರುವಂತಹ ಶಿಖರ ಅದು. ಇವೆರಡು ಅದ್ಭುತಗಳಿರುವುದು ಒಂದೇ ಪ್ಲೇಸಲ್ಲಿ. ಈ ಪ್ಲೇಸು ತುಂಬಾ ಅದ್ಭುತವಾಗಿದೆ. ಆಮೇಲೆ ಒಂದು ಸ್ಮಾಲ್ ಪಾರ್ಕಿಂಗ್ ಪ್ಲೇಸಿಂದ ಒಂದು 1/2 ಕಿಲೋಮೀಟರ್ ನೀವು ನಡ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಯಾಣ ಕೇವನ್ನು ರೀಚ್ ಆಗೋದಕ್ಕೆ. ಇನ್ನು ಎಂಟ್ರೆನ್ಸ್ ಫೀಸ್ ಅಂತ ಆಲ್ಮೋಸ್ಟ್ ಒಂದು 5 ರೂಪೀಸು ಎಂಟ್ರಿ ಫೀಸ್ ಇರುತ್ತೆ. ಇನ್ನು ಟ್ರೆಕ್ಕಿಂಗ್ ಮಾಡ್ತೀರಾ ಅಂತಂದರೆ ಒಂದು 20 ರೂಪೀಸು ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇನ್ನು ಈ ಗುಹೆಯ ಕೆಳಭಾಗದಲ್ಲಿ ಸುಂದರವಾದಂತಹ ದೇವಾಲಯ ಕೂಡ ಇದೆ, ಶಿವನ ದೇವಾಲಯ ಇದೆ. ಶಿವ ಪಾರ್ವತಿಯರ ದೇವಾಲಯ ಮತ್ತು ಲಿಂಗಗಳಿರುವಂತಹ ಲಿಂಗವನ್ನು ಕೂಡ ನೋಡ್ಬೋದು, ಶಿವನ ಆತ್ಮಲಿಂಗವನ್ನು ಒಳಭಾಗದಲ್ಲಿ ನೋಡ್ಬೋದು. ಇನ್ನು ಪವಿತ್ರತೆಯನ್ನು ಉಳಿಸೋದು ದೃಷ್ಟಿಯಿಂದ ಒಳಭಾಗದಲ್ಲಿ ಯಾವುದೇ ರೀತಿಯಾದಂತಹ ಫೋಟೋ ಶೂಟಿಂಗ್ ಅಲೋವಿಲ್ಲ. ಇನ್ನು ಈ ಟೆಂಪಲ್ಗೆ ಅಥವಾ ಕೇವ್ಗೆ ಟೈಮಿಂಗ್ ಕೂಡ ಇದೆ. ನೀವು ಬರ್ತೀರಂತಂದರೆ ಅರ್ಲಿ ಮಾರ್ನಿಂಗ್ 8 to ಈವ್ನಿಂಗ್ 6ವರೆಗೆ ಮಾತ್ರ ಇದು ಓಪನ್ ಇರುತ್ತೆ. 6 to 6:30ವರೆಗೆ ಮಾತ್ರ ಓಪನ್ ಇರುವಂತಹ ಪ್ಲೇಸ್ ಇದು. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ದಿನದ ಟೈಮಲ್ಲಿ ಮಾತ್ರ ನೀವು ಬರಬೇಕಾಗತ್ತೆ. ದೇವಾಲಯ ತುಂಬ ಚೆನ್ನಾಗಿದೆ. ದೇವಾಲಯವನ್ನು ನೋಡಿಕೊಂಡು ನೀವು ನಂತರ ಮೇಲ್ಭಾಗದಲ್ಲಿರುವಂತಹ ಬೆಟ್ಟವನ್ನು ಏರುವ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ಬೋದು. ಕೇವ್ ತುಂಬಾ ದೊಡ್ಡದಾಗಿದ್ದು ಹಿಂದ್ಗಡೆ ನಡ್ಕೊಂಡು ಹೋಗುವಂಥ ಹಾಗೆ ಚೆನ್ನಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದು ಕಂಪ್ಲೀಟಾಗಿ ನೇಚರ್ ಕ್ರಿಯೇಟ್ ಮಾಡಿರುವಂಥ ಒಂದು ಅದ್ಭುತವಾದಂತಹ ಗುಹೆ. ಇನ್ನು ಇತಿಹಾಸ ಏನು ಹೇಳುತ್ತೆ ಅಂತಂದರೆ ಇದು ಸುಮಾರು 2700 ಮಿಲಿಯನ್ ವರ್ಷಗಳಿಂದನೂ ಎಕ್ಸಿಸ್ಟ್ ಇರುವಂತಹ ಒಂದು ಅದ್ಭುತ ಪ್ಲೇಸ್ ಅಂತ ಹೇಳ್ತಾರೆ ಇತಿಹಾಸಕಾರರು. ಸುಮಾರು 2700 ಮಿಲಿಯನ್ ವರ್ಷಗಳಿಂದ ಜ್ವಾಲಾಮುಖಿಯಿಂದ ನಿರ್ಮಾಣವಾದ ಬೆಟ್ಟ ಇದು ಅನ್ನೋ ಒಂದು ಇತಿಹಾಸ ಹೇಳುತ್ತೆ. ಇನ್ನು ಇದು ದಟ್ಟ ಕಾಡಿನ ನಡುವೆ ಇರೋದರಿಂದ ತುಂಬ ಕೋತಿಗಳು ಕೂಡ ಇಲ್ಲಿದ್ದಾವೆ.
ಇನ್ನು ಮೇಲ್ಗಡೆ ಹತ್ತಿ ಹೋಗೋದಕ್ಕೆ ಈ ಥರ ಸುಂದರವಾದಂಥ ಮೆಟ್ಟಲನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇವು ಈಗ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರುವುದು. ಒರಿಜಿನಲ್ಲಿ ಇಲ್ಲಿ ಗುಹೆಯನ್ನು ಹೊರತುಪಡಿಸಿ ಬೇರೆ ಏನೂ ಇರಲಿಲ್ಲ ಮೊದಲು. ಇತಿಹಾಸದ ಪ್ರಕಾರ ಇದು ಸುಮಾರು 2700 ವರ್ಷಗಳ ಹಿಂದೆ ಜ್ವಾಲಾಮುಖಿಗಳಿಂದ ಕ್ರಿಯೇಟ್ ಆಗಿರುವಂತಹ ಗುಹೆ ಅಂತ ಕೇಳಲ್ಪಡುತ್ತೆ. ಇನ್ನು ಇಲ್ಲಿನ ಮೇನ್ ಬ್ಯೂಟಿ ದೊಡ್ಡದಾಗಿರುವಂತಹ ಬ್ಲ್ಯಾಕ್ ಸ್ಟೋನ್ಗಳು. ಇದನ್ನು ಲೈಮ್ ಸ್ಟೋನ್ ಅಂತ ಕೂಡ ಕರೀತಾರೆ. ಇದು ವಿಶೇಷ ಮತ್ತು ಅದ್ಭುತವಾದಂತಹ ಲೈಮ್ ಸ್ಟೋನು. ನೀವು ಬೇರೆ ಕಡೆ ಯಾವುದೇ ರೀತಿ ಪರ್ವತವನ್ನು ಏರಕ್ಕೆ ಹೋದರೆ ಅಲ್ಲಿ ನೋಡುವ ಶಿಲೆಗಳಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದರೆ ಇಷ್ಟೊಂದು ಬ್ಲ್ಯಾಕ್ ಆಗಿರುವಂತಹ ಶಿಲೆಗಳು ತುಂಬ ರೇರಾಗಿ ಕಾಣಕ್ಕೆ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ, ಎಸ್ಪೆಷಲಿ ಇಂಡಿಯಾದಲ್ಲಿ. ಅದಕ್ಕೆ ಇದನ್ನು ಲೈಮ್ ಸ್ಟೋನ್ ಅಂತ ಕರೀತಾರೆ. ತುಂಬಾ ಅದ್ಭುತವಾಗಿದೆ. ಇನ್ನು ಒಳಭಾಗ ನೀವು ಎಂಟರ್ ಮಾಡ್ತೀರಾ ಅಂತಂದರೆ ಗುಹೆ ಕೂಡ ತುಂಬ ದೊಡ್ಡದಾಗಿದೆ. ಇನ್ನು ಈ ಪ್ಲೇಸು ಫೇಮಸ್ ಆಗಿರುವುದು ಒಂದು ಅದ್ಭುತವಾದಂತಹ ಗುಹೆ ಮತ್ತು ಕೆಳಭಾಗದಲ್ಲಿರುವಂತಹ ಶಿವನ ದೇವಾಲಯಕ್ಕೆ. ಇನ್ನೊಂದು ಪೌರಾಣಿಕವಾದಂತಹ ಕಥೆಗಳಿರ್ಬೋದು, ಭಸ್ಮಾಸುರನ ಕಥೆ ಇರ್ಬೋದು. ಆಮೇಲೆ ಈ ರಾಕ್ನ ಶೇಪ್ಗೆ, ಯಾಕಂದರೆ ಈ ಶೇಪ್ನ ನೀವು ನೋಡ್ತಾ ಇದ್ದರೆ ಇದು ತುಂಬಾ ಅದ್ಭುತವಾಗಿದೆ. ನಾರ್ಮಲಿ ದೊಡ್ಡದಾದಂಥ ಕಲ್ಲು ಬಂಡೆಗಳ ರೀತಿಯಲ್ಲಿರುವಂಥದ್ದಲ್ಲ ಇದು. ಈ ಶೇಪು ಅಥವಾ ಗುಹೆಗೆ ಒಂದು ಅದ್ಭುತವಾದಂಥ ಶೇಪ್ ಕೂಡ ಇದೆ ಇದು. ಇನ್ನು ದಟ್ಟ ಕಾಡಿನ ನಡುವೆ ಇರೋದರಿಂದ ಸೇಫ್ಟಿ ದೃಷ್ಟಿಯಿಂದ ಇದು ಡೇ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ. ನೀವು ರಾತ್ರಿ ಬರ್ತೀರಾ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಅಲೋ ಇಲ್ಲ. ಇದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಜೋಡಣೆ ಆಗಿರುವಂಥ ಒಂದು ಅದ್ಭುತ ಪ್ಲೇಸ್ ಆಗಿರೋದರಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ಅಷ್ಟೇ ಕೇರ್ಫುಲ್ಲಾಗಿ ವಾಚ್ ಕೂಡ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ಅವಘಡಗಳು ನಡೆಯಬಾರದು ಅನ್ನೋ ದೃಷ್ಟಿಯಿಂದ. ಇನ್ನು ಒಳಭಾಗದಲ್ಲಿ ತುಂಬ ಬಾವಲಿ, ಗೂಬೆ ಇವುಗಳ ಪಕ್ಷಿಗಳನ್ನು ನೀವು ನೋಡ್ಬೋದು. ಎಸ್ಪೆಷಲಿ ಒಂದು ಈವ್ನಿಂಗ್ ಹೊತ್ತಿಗೆ ನೀವು ಬರ್ತೀರಾ ಅಂತಂದರೆ ಅವುಗಳನ್ನೆಲ್ಲ ನೋಡೋದಕ್ಕೆ ಸಾಧ್ಯ. ಇನ್ನು ಒಳಭಾಗ ಕೂಡ ಅಷ್ಟೇ ತುಂಬ ಸುಂದರವಾಗಿದೆ. ಇನ್ನು ಇವಾಗ ಇಲ್ಲಿ ಸಿಮೆಂಟ್ ಅದರಿಂದ ಆರ್ಟಿಫಿಷಿಯಲ್ ಆಗಿ ಒಂದಷ್ಟು ನಡೆದಾಡೋಕ್ಕೆ ಚೆನ್ನಾಗಿರೋ ದಾರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಮೊದಲು ಯಾವುದು ಇದೇ ರೀತಿ ಈ ಥರ ಏನೂ ಇರಲಿಲ್ಲ, ಬರೀ ನ್ಯಾಚುರಲ್ ಗುಹೆ ಮಾತ್ರ ಇತ್ತು ಒಳಭಾಗದಲ್ಲಿ. ಇನ್ನು ಪೂರ್ತಿಯಾಗಿ ಈ ಗುಹೆಯನ್ನು ನೀವು ಒಳಗಡೆಯಿಂದ ಸುತ್ತಾಕ್ಬೋದು. ದೊಡ್ಡದಾದ ಕಲ್ಲುಗಳನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ದಾಟ್ಕೊಂಡು ಹೋದರೆ ಆ ಕಡೆ ಎಕ್ಸಿಟ್ ಕೂಡ ಇದೆ. ಇನ್ನು ತುಂಬ ಜನ ರೀಲ್ಸ್ ಕ್ರೇಜ್ ಇರೋರು ಬಂದು ಇಲ್ಲಿ ರೀಲ್ಸ್ ಮಾಡ್ತಾರೆ. ಆಮೇಲೆ ಹಲವಾರು ಯೂಟ್ಯೂಬರ್ಸ್ಗಳು ಇದನ್ನು ವಿಡಿಯೋ ಮಾಡಿಬಿಟ್ಟು ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಯೂಟ್ಯೂಬ್ನಲ್ಲಿ ನೀಡಿದ್ದಾರೆ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಇನ್ನೊಂದು ವಿಶೇಷತೆ ಏನಂದರೆ ಇದು ಪೂರ್ತಿಯಾಗಿ ಕ್ಲೋಸ್ ಇಲ್ಲ ಗುಹೆ. ಯೂಶ್ವಲಿ ಗುಹೆ ಅಂತ ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಇರುತ್ತೆ. ಬಟ್ ಈ ಗುಹೆಯ ಮೇಲ್ಭಾಗದಲ್ಲಿ ಸ್ವಲ್ಪ ಓಪನ್ ಇದೆ. ಸೊ ಅದಕ್ಕೆ ಗಾಳಿ ಬೆಳಕು ಬರೋದನ್ನು ನೀವು ನೋಡ್ಬೋದು. ಇನ್ನು ದೊಡ್ಡದಾಗಿ ಮಳೆ ಬಂದಾಗ ನೀರು ಕೂಡ ಒಳಭಾಗದಲ್ಲಿ ಬೀಳುತ್ತೆ. ಈ ಸುಂದರವಾದ ಗುಹೆಯನ್ನು ನೋಡಿಕೊಂಡು ನೀವು ಮುಂದುವರಿತೀರ ಅಂತಂದರೆ ಅಲ್ಲಿ ಎಕ್ಸಿಟ್ ಕೂಡ ಇದೆ. ಆ ಕಡೆ ಎಕ್ಸಿಟ್ ಆದಮೇಲೆ ನೀವು ಪಕ್ಕದಲ್ಲಿರುವಂತಹ ಮೋಹಿನಿ ಶಿಖರಕ್ಕೆ ನಡ್ಕೊಂಡು ಹೋಗೋದಕ್ಕೆ ದಾರಿ ಕೂಡ ಇದೆ. ನೀವೇನಾದರೂ ಉತ್ತರ ಕನ್ನಡದಲ್ಲಿದ್ದೀರಾ ಅಂತಂದರೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸು. ಸೊ ಶಿರ್ಸಿಯಿಂದ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಮೊದಲು ಯಾಣ ಕೇವನ್ನು ನೋಡಿಬಿಟ್ಟು ಆಮೇಲೆ ವಿಭೂತಿ ಫಾಲ್ಸು, ಅದರ ನಂತರ ಕುಮಟಾ, ಹೊನ್ನಾವರ, ಭಟ್ಕಳ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿರುವ ಫೇಮಸ್ ಪ್ಲೇಸ್ಗಳನ್ನು ಕೂಡ ನೋಡ್ಬೋದು. ಇನ್ನು ನೀವು ಇಂಡಿಯಾದಲ್ಲಿ ಹಲವಾರು ಫೇಮಸ್ ಕೇವ್ಗಳನ್ನು ನೋಡಿರ್ತೀರಾ. ಕೇರಳದಲ್ಲಿರುವಂತಹ ಗುಣ ಕೇವ್, ಆಮೇಲೆ ಮಹಾರಾಷ್ಟ್ರದಲ್ಲಿರುವಂಥ ಹಲವಾರು ಕೇವ್ಗಳನ್ನು ನೋಡಿರ್ತೀರ. ಬಟ್ ಈ ಕೇವ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಇನ್ನು ಈ ಕಲ್ಲುಗಳ ಬಗ್ಗೆ ತುಂಬ ರಿಸರ್ಚ್ ಕೂಡ ನಡೀತಾ ಇದೆ. ಸೊ ಇದರ ಯಾವುದೇ ರೀತಿ ನಿರ್ಮಾಣ ಆಯಿತು, ಜ್ವಾಲಾಮುಖಿಯಿಂದ ಹೇಗೆ ನಿರ್ಮಾಣ ಆಯಿತು ಅನ್ನೋದರ ಬಗ್ಗೆ ಸಂಶೋಧನಾಕಾರರು ತುಂಬ ಸಂಶೋಧನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ತುಂಬ ಜನ ವಿಸಿಟರ್ಸು ಇಲ್ಲಿ ಬರ್ತಾರೆ. ಎಸ್ಪೆಷಲಿ ವೀಕೆಂಡಲ್ಲಿ ನೀವು ಬರ್ತೀರಾ ಅಂತಂದರೆ ಕ್ರೌಡ್ ಕೂಡ ಜಾಸ್ತಿ ಇರುತ್ತೆ.
ಇನ್ನು ಶಿವನ ಪೂಜೆ ಇರುವಂಥ ಹಲವಾರು ದಿನಗಳಲ್ಲಿ ವಿಶೇಷ ಪೂಜೆ ಕೂಡ ನಡೆಯುತ್ತೆ ಇಲ್ಲಿ. ಇದು ಗುಹೆಯ ಇನ್ನೊಂದು ಭಾಗದ ದೃಶ್ಯ. ಇದು ದೊಡ್ಡದಾದಂತಹ ಮೋಹಿನಿ ಶಿಖರ. ಭೈರವೇಶ್ವರ ಶಿಖರದ ನೆಕ್ಸ್ಟ್ ಇರುವಂತಹ ದೊಡ್ಡದಾದಂತಹ ಮೋಹಿನಿ ಶಿಖರ, ಅದು ಸುಮಾರು 190 ಮೀಟರ್ಗಳಷ್ಟು ಎತ್ತರ ಇರುವಂತಹ ಶಿಖರ ಅದು. ಇಲ್ಲಿನ ವ್ಯೂ ಪಾಯಿಂಟ್ ಕೂಡ ಅಷ್ಟೇ ಸುಂದರವಾಗಿದೆ. ಇನ್ನು ಚಿಕ್ಕದಾದಂಥ ಹೊಳೆ ಕೂಡ ಕೆಳಗಡೆ ಹರಿದು ಮುಂದೆ ಹೋಗಿ ಅದು ವಿಭೂತಿ ಫಾಲ್ಸ್ಗೆ ಸೇರುತ್ತೆ. ಯಾರೇ ನಮ್ಮ ಉತ್ತರ ಕನ್ನಡವನ್ನು ವಿಸಿಟ್ ಮಾಡ್ತೀರಾ ಅಂತ ಆದ್ರೂ ಯಾಣ ಒಂದು ಮಸ್ಟ್ ವಿಸಿಟ್ ಪ್ಲೇಸು. ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೋದೇ ನೀವು ವಿಸಿಟ್ ಮಾಡಿ. ಎಸ್ಪೆಷಲಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಫ್ಯಾಮಿಲಿ ಜೊತೆ ಬರೋದಕ್ಕೆ ಇದೊಂದು ಅದ್ಭುತವಾದಂತಹ ಪ್ಲೇಸು. ಯಾಣ ಮತ್ತು ವಿಭೂತಿ ಫಾಲ್ಸನ್ನು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಷನ್. ಇದೇ ರೀತಿ ಇನ್ನಷ್ಟು ಹಲವಾರು ಅದ್ಭುತವಾದಂಥ ವಿಚಾರಗಳನ್ನು ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಮಾನಿಟರ್ ಮಾಡಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯಾರು ನಿಮ್ಮ ಫ್ರೆಂಡ್ಸು ಈ ಪ್ಲೇಸ್ಗೆ ವಿಸಿಟ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೋ ಅವ್ರ ಜೊತೆ ಶೇರ್ ಮಾಡಿ. Hope you like this video. Thank you for watching.